ಈಗಾಗಲೇ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಮುಂದುವರೆದಿದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ ಹೇಳಿಕೆ ಉಲ್ಲೇಖ ಆಗ್ತಾ ಇದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ 164 ಸ್ಟೇಟ್ಮೆಂಟ್ ಹೇಳಿಕೆ ಉಲ್ಲೇಖ ಆಗ್ತಾ ಇರೋದು. ಶನಿವಾರ ಕೆಲಸಕ್ಕೆ ಹೋಗಿ 12 ಗಂಟೆವರೆಗೂ ಕೆಲಸ. ಶೆಡ್ ಬಳಿ ಹೋದಾಗ ಧನ್ರಾಜ್ ಹಾಗೂ ನಂದೀಶ್ ಇದ್ರು. ವಿನಯ್ ಅಣ್ಣನಿಗೆ ಫೋನ್ ಮಾಡಿ ಮಾಡಲಿಲ್ಲ ಅಂತ ಪವನ್ ಕೇಳಿದ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಈಗ ಅಲ್ಲಿ ಓದ್ತಾ ಇದ್ದಾರೆ. ಕಾರಣ ನಾಗೇಶ್ ಅವರು ಅವತ್ತು ಏನು ವಾದ ಮಾಡಿದ್ರಲ್ಲ ಅದಕ್ಕೆ ಕೌಂಟರ್ ಕೊಡೋ ವಿಚಾರ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಓದ್ತಾ ಇದ್ದಾರೆ. ಆರೋಪಿಗಳು ಬಂದಿರೋದಕ್ಕೆ ಸಾಕ್ಷಿ ಪುನೀತ್, ಹೇಗೆ ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪುನೀತ್ ನಿಲ್ತಾರೆ. ಅವರ 164 ಸ್ಟೇಟ್ಮೆಂಟ್ ಹೇಳಿಕೆಯನ್ನು ನಾವು ಗಮನಿಸಬಹುದು ಅಂತ SPP ಹೇಳ್ತಾ ಇದ್ದಾರೆ. ಅವತ್ತು ಯಾರ್ಯಾರು ಬಂದಿದ್ರು, ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಪುನೀತ್ ತನ್ನ 164 ಸ್ಟೇಟ್ಮೆಂಟಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 164 ಸ್ಟೇಟ್ಮೆಂಟ್ ಏನಿದೆ ಅದನ್ನು ಈಗ ಪುನೀತ್ ಅವರು ಹೇಳಿದ್ದೇನಿದೆ ಅದನ್ನು SPP ಪ್ರಸನ್ನಕುಮಾರ್ ರೀಕಾಲ್ ಮಾಡಿಕೊಳ್ತಾ ಇದ್ದಾರೆ ಪೀಠದ ಮುಂದೆ. SPP ಪ್ರಸನ್ನಕುಮಾರ್ ಅವರ ಪ್ರಬಲ ವಾದ, ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು ಪುನೀತ್. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲ ಶೆಡ್ಡಿಗೆ ಬಂದಿರೋದಕ್ಕೂ ಕೂಡ ಇದೇ ಪುನೀತ್ ಸಾಕ್ಷಿ. ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಮತ್ತು ವಿನಯ್ ಇವರೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದರು. ಇದಕ್ಕೆ ಪುನೀತೇ ಸಾಕ್ಷಿ. ಇಲ್ಲಿ ಮುಖ್ಯವಾಗಿ ಇವರು ಇದಕ್ಕೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಘಟನೆ ನಡೆದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲರೂ ಕೂಡ ಇದ್ರು ಅನ್ನುವಂಥದ್ದು, ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದೇನಿದೆಯಲ್ಲ, ಆ ಘಟನೆ ನಡೆದ ಸ್ಥಳದಲ್ಲಿ ಇದ್ರು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಇಲ್ಲಿ ಪೀಠದ ಗಮನಕ್ಕೆ ತರುವಂತಹ ಕೆಲಸ SPP ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಪುನೀತ್ ಏನು ಸಾಕ್ಷಿಯಾಗಿದ್ರು, ಆ ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನ SPP ಪ್ರಸನ್ನಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆತ ಅಂದರೆ ಈಗಾಗಲೇ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಮುಂದುವರೆದಿದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ ಹೇಳಿಕೆ ಉಲ್ಲೇಖ ಆಗ್ತಾ ಇದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ 164 ಸ್ಟೇಟ್ಮೆಂಟ್ ಹೇಳಿಕೆ ಉಲ್ಲೇಖ ಆಗ್ತಾ ಇರೋದು. ಶನಿವಾರ ಕೆಲಸಕ್ಕೆ ಹೋಗಿ 12 ಗಂಟೆವರೆಗೂ ಕೆಲಸ. ಶೆಡ್ ಬಳಿ ಹೋದಾಗ ಧನ್ರಾಜ್ ಹಾಗೂ ನಂದೀಶ್ ಇದ್ರು. ವಿನಯ್ ಅಣ್ಣನಿಗೆ ಫೋನ್ ಮಾಡಿ ಮಾಡಲಿಲ್ಲ ಅಂತ ಪವನ್ ಕೇಳಿದ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಈಗ ಅಲ್ಲಿ ಓದ್ತಾ ಇದ್ದಾರೆ. ಕಾರಣ ನಾಗೇಶ್ ಅವರು ಅವತ್ತು ಏನು ವಾದ ಮಾಡಿದ್ರಲ್ಲ ಅದಕ್ಕೆ ಕೌಂಟರ್ ಕೊಡೋ ವಿಚಾರ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಓದ್ತಾ ಇದ್ದಾರೆ. ಆರೋಪಿಗಳು ಬಂದಿರೋದಕ್ಕೆ ಸಾಕ್ಷಿ ಪುನೀತ್, ಹೇಗೆ ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪುನೀತ್ ನಿಲ್ತಾರೆ. ಅವರ 164 ಸ್ಟೇಟ್ಮೆಂಟ್ ಹೇಳಿಕೆಯನ್ನು ನಾವು ಗಮನಿಸಬಹುದು ಅಂತ SPP ಹೇಳ್ತಾ ಇದ್ದಾರೆ. ಅವತ್ತು ಯಾರ್ಯಾರು ಬಂದಿದ್ರು, ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಪುನೀತ್ ತನ್ನ 164 ಸ್ಟೇಟ್ಮೆಂಟಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 164 ಸ್ಟೇಟ್ಮೆಂಟ್ ಏನಿದೆ ಅದನ್ನು ಈಗ ಪುನೀತ್ ಅವರು ಹೇಳಿದ್ದೇನಿದೆ ಅದನ್ನು SPP ಪ್ರಸನ್ನಕುಮಾರ್ ರೀಕಾಲ್ ಮಾಡಿಕೊಳ್ತಾ ಇದ್ದಾರೆ ಪೀಠದ ಮುಂದೆ. SPP ಪ್ರಸನ್ನಕುಮಾರ್ ಅವರ ಪ್ರಬಲ ವಾದ, ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು ಪುನೀತ್. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲ ಶೆಡ್ಡಿಗೆ ಬಂದಿರೋದಕ್ಕೂ ಕೂಡ ಇದೇ ಪುನೀತ್ ಸಾಕ್ಷಿ. ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಮತ್ತು ವಿನಯ್ ಇವರೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದರು. ಇದಕ್ಕೆ ಪುನೀತೇ ಸಾಕ್ಷಿ. ಇಲ್ಲಿ ಮುಖ್ಯವಾಗಿ ಇವರು ಇದಕ್ಕೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಘಟನೆ ನಡೆದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲರೂ ಕೂಡ ಇದ್ರು ಅನ್ನುವಂಥದ್ದು, ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದೇನಿದೆಯಲ್ಲ, ಆ ಘಟನೆ ನಡೆದ ಸ್ಥಳದಲ್ಲಿ ಇದ್ರು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಇಲ್ಲಿ ಪೀಠದ ಗಮನಕ್ಕೆ ತರುವಂತಹ ಕೆಲಸ SPP ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಪುನೀತ್ ಏನು ಸಾಕ್ಷಿಯಾಗಿದ್ರು, ಆ ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನ
ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆತ ಅಂದರೆ ಈಗಾಗಲೇ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಮುಂದುವರೆದಿದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ ಹೇಳಿಕೆ ಉಲ್ಲೇಖ ಆಗ್ತಾ ಇದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ 164 ಸ್ಟೇಟ್ಮೆಂಟ್ ಹೇಳಿಕೆ ಉಲ್ಲೇಖ ಆಗ್ತಾ ಇರೋದು. ಶನಿವಾರ ಕೆಲಸಕ್ಕೆ ಹೋಗಿ 12 ಗಂಟೆವರೆಗೂ ಕೆಲಸ. ಶೆಡ್ ಬಳಿ ಹೋದಾಗ ಧನ್ರಾಜ್ ಹಾಗೂ ನಂದೀಶ್ ಇದ್ರು. ವಿನಯ್ ಅಣ್ಣನಿಗೆ ಫೋನ್ ಮಾಡಿ ಮಾಡಲಿಲ್ಲ ಅಂತ ಪವನ್ ಕೇಳಿದ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗ ಅಲ್ಲಿ ಓದ್ತಾ ಇದ್ದಾರೆ. ಕಾರಣ ನಾಗೇಶ್ ಅವರು ಅವತ್ತು ಏನು ವಾದ ಮಾಡಿದ್ರಲ್ಲ ಅದಕ್ಕೆ ಕೌಂಟರ್ ಕೊಡೋ ವಿಚಾರ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಓದ್ತಾ ಇದ್ದಾರೆ. ಆರೋಪಿಗಳು ಬಂದಿರೋದಕ್ಕೆ ಸಾಕ್ಷಿ ಪುನೀತ್, ಹೇಗೆ ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪುನೀತ್ ನಿಲ್ತಾರೆ. ಅವರ 164 ಸ್ಟೇಟ್ಮೆಂಟ್ ಹೇಳಿಕೆಯನ್ನು ನಾವು ಗಮನಿಸಬಹುದು ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಅವತ್ತು ಯಾರ್ಯಾರು ಬಂದಿದ್ರು, ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಪುನೀತ್ ತನ್ನ 164 ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 164 ಸ್ಟೇಟ್ಮೆಂಟ್ ಏನಿದೆ ಅದನ್ನ ಈಗ ಪುನೀತ್ ಅವರು ಹೇಳಿದ್ದೇನಿದೆ ಅದನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ರೀಕಾಲ್ ಮಾಡಿಕೊಡ್ತಾ ಇದ್ದಾರೆ ಪೀಠದ ಮುಂದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಬಲ ವಾದ, ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು ಪುನೀತ್. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲ ಶೆಡ್ಡಿಗೆ ಬಂದಿರೋದಕ್ಕೂ ಕೂಡ ಇದೇ ಪುನೀತ್ ಸಾಕ್ಷಿ. ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಮತ್ತು ವಿನಯ್ ಇವರೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದರು. ಇದಕ್ಕೆ ಪುನೀತೆ ಸಾಕ್ಷಿ. ಇಲ್ಲಿ ಮುಖ್ಯವಾಗಿ ಇವರು ಇದಕ್ಕೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಘಟನೆ ನಡೆದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲರೂ ಕೂಡ ಇದ್ರು ಅನ್ನುವಂಥದ್ದು, ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದು ಏನಿದೆಯಲ್ಲ, ಆ ಘಟನೆ ನಡೆದ ಸ್ಥಳದಲ್ಲಿ ಇದ್ರು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಇಲ್ಲಿ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ಆಗ್ತಾ ಇದೆ. ಪುನೀತ್ ಏನು ಸಾಕ್ಷಿಯಾಗಿದ್ರು, ಆ ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆತ ಅಂದ್ರೆ